ಈಸೋಟೆರಿಕ್ ಸೈನ್ಸ್, ಸೋಲ್ಗೆ ಈಸೋಟೆರಿಕ್ ಸೈನ್ಸ್. ಈ ಸೈನ್ಸ್ಗೆ ಬಂದಿರತಕ್ಕಂಥ ಮಾಟ ಮಂತ್ರ ಭಾಳ ಪ್ರಮುಖವಾಗಿ ಜೊತೇಲಿರ್ತಕ್ಕಂಥವ್ರು ಇಂಪಾರ್ಟೆಂಟು. ಮಾಟ ಮಂತ್ರ ಸಮಸ್ಯೆ ಕೊಡೋದೆಲ್ಲ ಜೊತೇಲಿರೋರೆ, ಮೂರನೇ ವ್ಯಕ್ತಿ ದೂರದಲ್ಲಿರೋ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತಂದರೆ ಒಂದು ಜೊತೇಲಿರಬೇಕು, ಒಬ್ಬರು ಪಾರ್ಟ್ನರ್ ಆಗಿರಬೇಕು, ಇಲ್ಲ ಅವ್ರ ಅಣ್ಣ ಆಗಿರಬೇಕು, ತಮ್ಮ ಆಗಿರಬೇಕು, ಸ್ನೇಹಿತ ಆಗಿರಬೇಕು, ತುಂಬ ಅವ್ರ ಮನೆಗೆ ಬಂದು ಹೋಗ್ತಾ ಇರಬೇಕು. ಅಂಥದ್ರಲ್ಲಿ ಆಮೇಲೆ ಅದರದ್ದು ಪ್ರೋಸೆಸ್ ನಾನು ಹೇಳಕ್ಕೆ ಹೋಗಲ್ಲ, ಮಾಟ ಮಂತ್ರದ ಪ್ರೋಸೆಸ್ಸಲ್ಲಿ ನಾನು ಹೇಳಲ್ಲ. ಆದರೆ ಯಾವ ರೀತಿ ನಡೆಯುತ್ತೆ ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ತುಂಬ ಸಾಧನೆ ಮಾಡಿರ್ತಕ್ಕಂಥವ್ರು ತುಂಬಾ ಅಂದರೆ ಯಂತ್ರ ಮಂತ್ರ ತಂತ್ರ ಸಿದ್ಧಿಗಳು ಮಾಡ್ಕೊಂಡಿರ್ಬೇಕು. ಸಿದ್ಧಿ ಮಾಡಿಕೊಂಡು ನೋಡಪ್ಪ ನನಗೆ ನೋವು ಕೊಟ್ಟಿದ್ದಾರೆ ಇವರು, ನಾನು ಕೆಲಸ ಮಾಡಿದೆ, ಎಲ್ಲೆಲ್ಲಿ ಮಾಟ ಮಂತ್ರ ಆಗುತ್ತೆ ಅಂತ ನಾನು ನೋಡಿದ್ದೀನಿ. ಇಬ್ಬರು ಸೇರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಇವನು 20 ರೂಪಾಯಿ ಹಾಕಿರ್ತಾನೆ, ಅವನು ಇನ್ನೊಬ್ಬ 50 ರೂಪಾಯಿನ 60 ರೂಪಾಯಿ ಜಾಸ್ತಿನೇ ಹಾಕಿರ್ತಾನೆ ಅಂದ್ಕೊಳ್ಳೋಣ. ಬೆಳೀತಾ 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 ಬಿಸ್ನೆಸ್ಸು ಕೋಟಿಗಟ್ಟಲೆ ಹೊಟ್ಟೋಗಿರುತ್ತೆ. ಆದರೆ ಅವನು ಕಾರು ಬಂಗ್ಲೆ ಎಲ್ಲ ತೊಗೊಂಡಿರ್ತಾನೆ, ಜೊತೆಲಿರೋನಿಗೆ ಏನೋ ಸುಮ್ಮನೆ ತಗೊಳಪ್ಪ ಐತಿ ಖರ್ಚಿಗೆ ಅಂತ ಕೊಡ್ತಾ ಇರ್ತಾನೆ. ಅವನಿಗೆ ಬೆಳೀತಾ ಬೆಳೀತಾ ನೋಡ್ತಾನೆ, ನಾನು ಅವನ ಜೊತೆನೇ ಸೇರ್ಕೊಂಡೆ, ಅವನ ಜೊತೆನೇ ಸ್ವಲ್ಪ ಇನ್ವೆಸ್ಟ್ ಮಾಡಿದೆ, ಬಟ್ ನಾನು ಕಮ್ಮಿ ಕೊಟ್ಟಿದ್ದೀನಿ. ಅವ್ನು ನೋಡಿದ್ರೆ ಬಂಗ್ಲೆ ಎಲ್ಲ ಮಾಡಿ ಅವ್ನು ಅಲ್ಲಿ ಕೂತಿದ್ದಾನೆ, ನಾನು ಇನ್ನೊಂದು ಪಕ್ಕದಲ್ಲಿ ಆಫೀಸಲ್ಲಿ ಕೂತಿದ್ದೀನಿ, ಏನಪ್ಪ ಇದು ಸುಮ್ಮನೆ ಇರ್ತಾನೆ. ಯಾವಾಗ ಏನಾದ್ರು ಸಮಸ್ಯೆ ಆಗಿ ಅವನು ಆಚೆ ಆಗ್ತಾನೆ ಆವಾಗ ಸ್ಟಾರ್ಟ್ ಆಗುತ್ತೆ ಹೊಟ್ಟೆವ್ರಿಗೆ. ನಾನು ಬೇಕಾಗಿತ್ತು ಇವಾಗಿಲ್ವಾ. ಸೊ ಅನೇಕ ವಿಚಾರಗಳಿದೆ. ಅಂಥ ಸಂದರ್ಭದಲ್ಲಿ ಮಾಟ ಮಂತ್ರ ಅನ್ನೋದು ವರ್ಕ್ ಆಗುತ್ತೆ, ಯಾಕಂದರೆ ಮೋಸ ಆಗಿರೋದು ಪಾಯಿಂಟ್ ನಂಬರ್ 1. ಸುಮ್ಮನೆ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದೆಯಾ, ನೀನು ಹಾಳಾಗಬೇಕು ಅಂತ ಮಾಡ್ತಕ್ಕಂಥದ್ದು ವರ್ಕ್ ಆಗಲ್ಲ. ವರ್ಕ್ ಆಗಲ್ಲ. ದೇರ್ ಶುಡ್ ಬಿ ಎ ಪೇನ್ ಪಾಯಿಂಟ್. ಮಾಟ ಮಂತ್ರದಲ್ಲಿ ಒಂದು ಪೇನ್ ಪಾಯಿಂಟ್ ಅಂತ ಇದೆ ನೋಡಿ. ಇದೆಲ್ಲ ತುಂಬ ಜನ ಈ ಮಾಟ ಮಂತ್ರ ಮಾಡಿಸೋರು ತೆಗ್ಸೋರು ಯಾರೋ ಇರ್ತಾರಲ್ಲ, ಇದೆಲ್ಲ ಪಾಯಿಂಟ್ಸ್ ಗೊತ್ತಿರಲ್ಲ. ಸುಮ್ಮನೆ ಎಲ್ಲದಕ್ಕೂ ನಮಗೆ ಮಾಟ ಮಂತ್ರ ಆಗಿದೆ ನೋಡಿ ಸರ್ ಅಂತ ಹೇಳಿದ ತಕ್ಷಣ ಅಲ್ಲ, ಅದು ಆ ರೀತಿ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಗುರುಜಿ ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ವಿನೋದ್ ಅಂತ ಮಂಡ್ಯದಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಸ್ವಲ್ಪ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಲೈಫ್ ಹೆಂಗಿರುತ್ತೆ ಹುಡುಗಿನ ಮದ್ವೆ ಆದ್ರೆ ಅಂತ ಅನ್ಬಿಟ್ಟೆ. ಸರಿ, ಓಕೆ, ಪ್ರಶ್ನಾಶಾಸ್ತ್ರದಲ್ಲಿ ಕೇಳೋಣ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 31 ಮೇಡಮ್. 31. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 31ರಲ್ಲಿ ಪ್ರಶ್ನೆ. ನಮಸ್ತೆ ಗುರುಜಿ. ನಮಸ್ಕಾರ. 5ನೇ ಕಸ್ಬ್ ಅಂತ ನೋಡ್ತೀವಿ. 5ನೇ ಕಸ್ಬಲ್ಲಿ 2ನೇ ಮನೆ, 8ನೇ ಮನೆ, 11ನೇ ಮನೆ ಬಂದಿದೆ. ಇದೇನಿಲ್ಲ, ಪ್ರತಿಷ್ಠೆನ ನಾವು ಸರಿ ಮಾಡ್ಕೊಂಬಿಟ್ರೆ ಮದುವೆ ಆಗುತ್ತೆ. ಇದು ಪ್ರತಿಷ್ಠೆ ಅಂತ ಬರ್ತದೆ, ನಿಮಗೂ ಅವ್ರಿಗೂ ಒಂದು ಪ್ರತಿಷ್ಠೆ ಲೆವೆಲ್. ನಮ್ಮ ಮನೆತನ ಅವರ ಮನೆತನ ಅಂತ ಬರುತ್ತಲ್ಲ, ಅದು 10 ಅಂದರೆ ಪ್ರತಿಷ್ಠೆ ಅಂತ ಬರುತ್ತೆ. 2 ಮದುವೆ ವಿಚಾರದಲ್ಲಿ ತೋರಿಸ್ತಾ ಇದೆ. ಸಣ್ಣ ಪುಟ್ಟ ಗಲಾಟೆ ಇದೆ ಅಂತ ತೋರಿಸ್ತಾ ಇದೆ, ಅದು ಕೆಳಗಡೆ 8ರಲ್ಲಿ ತೋರಿಸ್ತಾ ಇದೆ. ಬಟ್ 10 ಅಂದರೆ ಯಾವಾಗಲೂ ಪ್ರತಿಷ್ಠೆ ಅಂತ ಬರುತ್ತೆ. ಸೊ ಆ ಪ್ರತಿಷ್ಠೆ ಕ್ಲಿಯರ್ ಆಗಿಬಿಟ್ರೆ ಸಾಕು. ಅರ್ಥ ಆಯ್ತಾ? ನಿಮ್ಮ ವಿಡಿಯೋನ ತುಂಬಾ ನೋಡ್ತಿದ್ದೀನಿ ಗುರುಜಿ, ನನಗೂ ಕ್ಲಾಸ್ ಸೇರ್ಕೋಬೇಕು ಅಂತ ಅನಿಸ್ತೈತೆ. ಮಾಡಿ. ಹಲೋ, ಸ್ವಲ್ಪ ಡೈರೆಕ್ಟ್ ಆಗಿ ಎಂಗೇಜ್ಮೆಂಟ್ಗೆಲ್ಲ ಹೋಗ್ಬೇಡಿ, ಡೈರೆಕ್ಟ್ ಮದುವೆಗೆ ಹೋಗಿ. ಸರಿ ಸರಿ ಗುರುಜಿ. ಯಾಕೆಂದ್ರೆ 4 ಅಂತ ಬಂದಾಗ ಎಂಗೇಜ್ಮೆಂಟ್ ಕಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ, 5 ಪ್ರೀತಿ ಇದೆ ಅಂತ ತೋರಿಸ್ತಾ ಇದೆ, ಮಾತುಕತೆ ಇದೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಎಲ್ಲ ಕಡೆ ಪ್ರೆಸ್ಟೀಜೇ ಬರ್ತಾ ಇದೆ. 7ನೇ ಮನೆ ಬಂದಾಗ ಮ್ಯಾರೇಜ್ ಅಂತ ಹಾಕಿದಾಗ ಪ್ರೆಸ್ಟೀಜೇ ಮುಂದೆ ನಿಂತಿದೆ. ನಿಮ್ಮ ಪ್ರೆಸ್ಟೀಜೋ ಅವ್ರ ಪ್ರೆಸ್ಟೀಜೋ ಗೊತ್ತಿಲ್ಲ. ಎಳ್ಳೆಣ್ಣೆಯನ್ನು ಶನಿವಾರ ದಾನ ಮಾಡಿ. ಓಕೆ, ಆದರೆ 6 ಬಂದರೆ ಜನರಲಿ ಕಟ್ ಆಗುತ್ತೆ. 6 ಬರದೇ ಇರೋದ್ರಿಂದ ಸ್ವಲ್ಪ ನಿಮಗೆ ಅನುಕೂಲ ಇದೆ ಅಂತ ತೋರಿಸ್ತಾ ಇದೆ. ಆದರೆ ಲಾಸ್ ಆಫ್ ಲವ್ ಆಗುತ್ತೆ ಮುಂದೆ. ಬಟ್ ಇವಾಗಲಿಂದನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀವಿ ಅಂತ ಇಬ್ಬರು ಸಂಕಲ್ಪ ಮಾಡ್ಕೋಬೇಕು. ಒಳ್ಳೇದಾಗಲಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಾಮರಾಜಪೇಟೆಯಿಂದ ಬೆಂಗಳೂರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅವ್ರದ್ದು? 22/4/22 ಹಾ 4/1987. ಓಕೆ, ಶ್ರವಣ ನಕ್ಷತ್ರ, ಮಕರ ರಾಶಿ. ಅವೆಲ್ಲ ಬೇಡಮ್ಮ, ಹುಟ್ಟಿದ ಸಮಯ ಹುಟ್ಟಿ ಸಮಯ ಬೆಳಗ್ಗೆ 6:43.
ಅದನ್ನ ಹೇಳಿ, ಮೈಸೂರು. ನಕ್ಷತ್ರ ರಾಶಿ ಏನಕ್ಕೆ ಬೇಕು? ಊರು? ಅವನ ಇದು ಪ್ರಾಪರ್ಟಿ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರಿಗೆ ಆಸ್ತಿ ಏನು ಇದ್ ಬರ್ತಾ ಇಲ್ಲ, ಮದ್ವೆನೂ ಆಗಿಲ್ಲ, ಅದಕ್ಕೋಸ್ಕರ ಅದ್ರ ಮೇಡಮ್ ಅವ್ರು ಬಗ್ಗೆ. ಹುಟ್ಟಿದ ಊರು ಯಾವುದು? ಮೈಸೂರು. ಓಕೆ, ಮಾತಾಡಿ. ಮೈಸೂರಾ? ನಮಸ್ತೆ ಗುರುಜಿ. ಫಸ್ಟು ಡೀಟೇಲ್ಸ್ ಹೇಳಿ ಅಂದರೆ ನೀವು ಏನೇನೋ ಅರ್ಚನೆ ಮಾಡಿಸೋ ಥರ ಹೇಳ್ತಾ ಇದ್ದೀರಾ. ಹಾಂ,